ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಎಲ್ರಿಗೂ ಶುಭೋದಯ. ಎಲ್ರೂ ಹೇಗಿದ್ದೀರಾ? ನಾನು ಇವಾಗ ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿ ಅನ್ನೋ ಸ್ಕ್ರಿಪ್ಟನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಂತಕ್ಕೋಸ್ಕರ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಇದೊಂದು ಎಜುಕೇಷನಲ್ ಪರ್ಪಸ್ ವಿಡಿಯೋ ಆಗಿರುತ್ತೆ. ಆ ಒಂದು ರೀಸನ್ನಿಂದ ನನ್ನಲ್ಲಿರೋ ನಾಲೆಡ್ಜನ್ನು ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನಮಗೆ ಒಂದು ಒಳ್ಳೆ ಏನಪ್ಪ ಅಂದರೆ, ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸಿರೋದ್ರಿಂದ ಇಲ್ಲಿ ನಾವು ಪ್ರೈಸು ಕೆಳಗಡೆ ಬರುವಂಥ ಚಾನ್ಸಸ್ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಎಲ್ಲಿವರೆಗೂ ಬರುತ್ತೆ ಅಂದರೆ, ಐ ಥಿಂಕ್ ನನ್ನ ಪ್ರಕಾರ ಈ ಪಾಯಿಂಟ್ವರೆಗೂ ಬರಬಹುದು. ಓಕೆನಾ? ಸೆಲ್ಲರ್ಸು ಇಂಟ್ರೆಸ್ಟನ್ನು ತೋರಿಸಿರೋದ್ರಿಂದ ರಿಸ್ಕ್ ಆ್ಯಂಡ್ ರಿವಾರ್ಡನ್ನು ಮ್ಯಾಚ್ ಮಾಡ್ಕೊಬೇಕಾಗತ್ತೆ. ಈ ಪಾಯಿಂಟ್ಗೆ ರಿಸ್ಕ್ನ ಇಟ್ಕೊಂಡು ಈ ಪಾಯಿಂಟ್ವರೆಗೂ ರಿವಾರ್ಡನ್ನು ನಾವು ತೊಗೊಬೋದಾಗಿರುತ್ತೆ. ಓಕೆನಾ? ಆಲ್ರೆಡಿ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಹಾಗಾದರೆ ಬರುತ್ತಾ ಇಲ್ವಾ? ಲೈವ್ ಮಾರ್ಕೆಟ್ನಲ್ಲಿ ನೋಡೋಣ. ಸಿಂಪಲ್ಲ, ಇಲ್ಲಿ ಏನು ಕಾಂಪ್ಲಿಕೇಟೆಡ್ ಇಲ್ಲ ಬಂಧುಗಳೇ. ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಎಂತಕ್ಕೋಸ್ಕರ ಅಂದರೆ, ವೆರಿ ಸಿಂಪಲ್. ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ಬೋದು. ಇಲ್ಲೊಂದು ಡೇ ಐ ಇದೆ, ಇಲ್ಲೊಂದು ಡೇ ಐ ಇದೆ. ಇದು ನೆನ್ನೆ ಡೇ ಐ, ಇದು ಹಿಂದಿನ ಡೇ ಐ. ಅಲ್ಲಿಗೇನಾಯ್ತಿದು? ಮಲ್ಟಿ ಡೇ ಅಲ್ವಾ? ಮಲ್ಟಿ ಡೇ ಹೈಯಲ್ಲಿ ಪ್ರೈಸ್ ಓಪನ್ ಆಗಿ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದೆ, ಮೇಲೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರೈಸ್ ಕೆಳಗಡೆ ಬರೋದಕ್ಕೆ ಶುರುವಾಗ್ತಾ ಇದೆ. ಇದನ್ನು ಏನಂತ ಕರಿತೀವಿ ಅಂದರೆ, ಮಲ್ಟಿ ಡೇ ಹೈ ರಿಜೆಕ್ಷನ್ ಅಂತ ಕರಿತೀವಿ. ಮಲ್ಟಿ ಡೇ ಹೈ ರಿಜೆಕ್ಷನ್ ಆಯ್ತಂದರೆ, ಒಂದು ನಿಮಗೆ ಇಲ್ಲಿ ಹಾಕಿದ್ದೀನಿ, ಆ್ಯಕ್ಚುಲ್ ಟಾರ್ಗೆಟ್ ಬಂದು ನಿಮಗೆ 56,500 600 ಈ ಲೆವೆಲ್ಗೆ ಬರೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾದರೆ ಏನು ಮಾಡ್ತೇನೆ ಅಂದರೆ, ನೋಡಿ, ಇದನ್ನು ಇಲ್ಲಿವರೆಗೂ ಎಳಿತೇನೆ ನಾನು 56,500ವರೆಗೂ ಎಳಿತೇನೆ. ಸಿಂಪಲ್ ಇಷ್ಟ ಬಂಧುಗಳೇ. ರಿಸ್ಕ್ ಪಾರ್ಟನ್ನು ನೋಡಿ, ರಿವಾರ್ಡ್ ಪಾಯಿಂಟನ್ನು ನೋಡಿ. ಎರಡನೇದು ನೋಡಿ, ಒಂದು ಟ್ರೇಡ್ನ ಮಾಡಬೇಕಂದ್ರೆ ಯಾವಾಗ್ಲೂ ನಿಮ್ಗೊಂದು ರೀಸನ್ ಇರಬೇಕಾಗುತ್ತೆ. ವಿತೌಟ್ ರೀಸನ್ನು ದಯವಿಟ್ಟು ಟ್ರೇಡ್ನ ಮುಟ್ಟೋದಕ್ಕೆ ಹೋಗ್ಬಿಡಿ. ನೀವು ಲಾಂಗ್ ರನ್ನಲ್ಲಿ ಉಳಿಬೇಕು ಅಂದರೆ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಲಾಂಗ್ ರನ್ನಲ್ಲಿ ನಾವು ಇರಬೇಕು ಅಂದರೆ ಬಂಧುಗಳೇ, ನೀವು ಮಾಡುವಂಥ ಟ್ರೇಡ್ ಏನಿರೋದಕ್ಕೆ ಅದಕ್ಕೆ ಕಾರಣಗಳಿರಬೇಕು, ರೀಸನ್ ಇರಬೇಕಾಗುತ್ತೆ. ವಿತೌಟ್ ರೀಸನ್ ನೀವು ಟ್ರೇಡ್ ಮಾಡೋ ಹೋಗಿಲ್ಲ. ಇವಾಗ ನಾನು ಏನಕ್ಕೆ ಟಾರ್ಗೆಟ್ನ ಇಲ್ಲಿ ಫಿಕ್ಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಇಲ್ಲಿ ಎಂತಕ್ಕೋಸ್ಕರ ಟ್ರೇಡ್ನ ತಗೊತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಾಗಿದೆ. ದಟ್ ಈಸ್ ಎ ರೀಸನ್ನ. ಕಾರಣಗಳು ಬೇಕು. ಕಾರಣಗಳಿಲ್ಲೇ ನೀವು ಟ್ರೇಡ್ನ ಮಾಡೋದಕ್ಕಾಗಲ್ಲ. ವೆರಿ ಸಿಂಪಲ್. ಅರ್ಥ ಆಗ್ತದಿಲ್ಲ? ಇದುವರೆಗೂ ನೀವು ನೋಡ್ತಾ ಇದ್ರು ಆರ್ಡರ್ ಫ್ಲೋ ಮೇಲೆ. ಆರ್ಡರ್ ಫ್ಲೋ ಏನು ನಾನು ಚಾರ್ಟನ್ನು ನೋಡ್ತಾ ಇದ್ದೆ ಅದರ ಮೇಲೆ. ಬಟ್ ಅನುಭವಗಳು ಆದ ಮೇಲೆ ನಮಗೆ ಇಲ್ಲಿ ಏನೇನು ಆಗ್ತದೆ ಅನ್ನೋದನ್ನ ನಿಮಗೆ ಪ್ಲೈನ್ ಚಾರ್ಟ್ ವಿತೌಟ್ ಆರ್ಡರ್ ಫ್ಲೋ, ಓಕೆ, ಎಲ್ಲನೂ ತಿಳಿಸ್ಕೊಡುತ್ತೆ. ನಮಗಿಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ತಿಳಿಸ್ಕೊಡುತ್ತೆ. ನಾವು ಆವಾಗ ಏನಪ್ಪ ಮಾಡಬೇಕಂದ್ರೆ, ಅನುಭವ ಆಗಬೇಕಂದ್ರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗುತ್ತೆ, ಫೋಕಸ್ ಬೇಕಾಗುತ್ತೆ, ಇನ್ವಾಲ್ವ್ಮೆಂಟ್. ಆಮೇಲೆ ನಾಲೆಡ್ಜನ್ನು ಗೈನ್ ಮಾಡಬೇಕಾಗುತ್ತೆ. ಇಷ್ಟೂ ಕೂಡ ಮ್ಯಾಟ್ರ್ ಆಗುತ್ತೆ. ನಾಲೆಡ್ಜನ್ನು ಗೈನ್ ಮಾಡಿದ ತಕ್ಷಣ ಎಲ್ಲನೂ ಬರೋದಿಲ್ಲ. ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಮಾಡಿದ ತಕ್ಷಣ ಬಂದ್ಬಿಡುತ್ತಾ? ಇಲ್ಲ, ಅಲ್ಲಿ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಬೇಕಾಗುತ್ತೆ. ಆಮೇಲೆ ಆ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ನೀವು ಸುಮ್ಮನೆ ಒಂದು ರೆಡ್ ಕ್ಯಾಂಡಲ್ ಬಂದಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೆಲ್ ಮಾಡೋಕ್ಕಾಗತ್ತಾ? ಚೆಕ್ ಮಾಡ್ಕೊಳ್ಳಿ. ದೇವರು ನಮಗೆ ಪೇಷನ್ಸ್ ಅನ್ನೋ ಒಂದು ಶಕ್ತಿನ ಕೊಟ್ಟಿದೆ. ಆ ಪೇಷನ್ಸನ್ನು ಉಪಯೋಗಿಸಿದಾಗ ಖಂಡಿತ ನಮಗೆ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಈಸಿ ಆಗುತ್ತೆ. ಇಷ್ಟೇ ಬಂಧುಗಳೇ, ಇನ್ನೇನಿಲ್ಲ. ಆಮೇಲೆ ಎಷ್ಟೇ ಪುಲ್ ಬ್ಯಾಕ್ ಹೋದ್ರೂ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಪುಲ್ ಬ್ಯಾಕ್ ಹೋಯ್ತಂದರೆ, ನೀವು ಇಲ್ಲಿಗೆ ಬಂತಂದರೆ, ಇದ್ರ ಒಳಗಡೆ ಬಂತಂದರೆ ನಿಮಗೆ ಒಳ್ಳೆ ಪುಲ್ ಬ್ಯಾಕ್ ಆಪರ್ಚುನಿಟಿ, ಎಂಟ್ರನ್ನ ತಗೊಳ್ಳಿ. ಓಕೆನಾ? ಇಷ್ಟು. ಇದ್ರ ಜೊತೆಗೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಹುಬ್ಳಿ, ಧಾರವಾಡ, ಆಮೇಲೆ ಶಿವಮೊಗ್ಗ ಈ ಕಡೆಯವರೆಲ್ಲ ತುಂಬ ಜನ ಕಾಪಿ ಮಾಡ್ತಾ ಇದ್ದಾರೆ ನಮ್ಮ ಕಾನ್ಸೆಪ್ಟನ್ನ. ಬಿ ಕೇರ್ಫುಲ್ ಅಂಥವ್ರಿಂದ ಎಲ್ಲ. ಇಲ್ಲಿ ಕಾನ್ಸೆಪ್ಟನ್ನ ಕಾಪಿ ಮಾಡಿಕೊಂಡು ಜನಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಅವ್ರಿಗೆ ಈ ಗೊತ್ತಿರೋದಿಲ್ಲ, ಇದ್ರದ್ದು ಗಾಳಿಗಂಧ ಗೊತ್ತಿರೋದಿಲ್ಲ, ಫಸ್ಟ್ ಭಾಷೆ ಬಗ್ಗೆ ಹಿಡಿತಾನೆ ಇರೋದಿಲ್ಲ. ಅರ್ಥ ಆಗ್ತದೆಯಾ? ಏನು ಮಾತಾಡಬೇಕು ಅಂತ ಗೊತ್ತಿರೋದಿಲ್ಲ.
ನಾನೇನು ಹೇಳ್ತೀನಿ ಆ ವರ್ಡನ್ನ ಬಿಟ್ಟು ಅವ್ರಿಗೆ ಏನು ಗೊತ್ತಿರೋದಿಲ್ಲ ಬಂಧುಗಳೇ. ನಾವೇನು ಹೇಳ್ತೀವಿ ಈ ವರ್ಡ್ಗಳು ಇದನ್ನೇ ಹೇಳಬೇಕು. ಇದನ್ನ ಬಿಟ್ಟು ಎಕ್ಸ್ಟ್ರಾ ಹೇಳೋದಕ್ಕೆ ಅವ್ರ ಕೈಲಿ ಯೋಗ್ಯತೆಗಳಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯೋಗ್ಯತೆಗಳಿಲ್ಲ. ಅದರಿಂದ ಅಂಥವ್ರಿಂದ ಹುಷಾರಾಗಿರಿ, ಬಿ ಕೇರ್ಫುಲ್. ಓಕೆ, ತಾಳ್ಮೆಯಿಂದ ಕಾಯೋಣ. ಪ್ಲೈನ್ ಚಾರ್ಟ್ ವಿತೌಟ್ ಆರ್ಡರ್ ಫ್ಲೋ. ಪ್ಲೈನ್ ಚಾರ್ಟ್ ಏನು ಮಾಡಬೇಕು? ಈ ಟಾರ್ಗೆಟ್ ಬರಬೇಕಂದ್ರೆ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಓಕೆನಾ? ಕಾಯಬೇಕು. ಕಾಯುವ ಮುಖಾಂತರ ಕಾಯುವಿಕೆಯಲ್ಲಿ ಇರೋವಂಥ ಅನುಭವ ಬೇರೆದ್ರಲ್ಲಿ ಎಲ್ಲೂ ಇರೋದಿಲ್ಲ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ, ಕಾಯಿರಿ. ಒಂದು ಸೆಟಪ್ ಬರುತ್ತೆ, ಕಾಯಿರಿ. ಇವಾಗ ನೋಡಿ, ನಾನು ಏನಕ್ಕೆ ಇವಾಗ ನೋಡಿ, ನನಗಿಲ್ಲೇ ಗೊತ್ತಿತ್ತು. ನಾವು ಸೆಟಪ್ ಎಲ್ಲ ರೆಡಿ ಮಾಡಬೇಕಲ್ವ. ಒಂದೇ ಸಲ ಎಲ್ಲ ಇಮ್ಮಿಡಿಯೇಟ್ ನಾನು ಲೈವ್ ಬಂದ್ಬಿಡೋದಕ್ಕಾಗಲ್ಲ. ಅದೇ ಟೈಮ್ ನೋಡ್ತಾ ಇದೆ, ಇಲ್ಲೇನು ನಡೀತಾ ಇದೆ, ಇಲ್ಲೇನೇನು ಆಕ್ಟಿವಿಟೀಸ್ ನಡೆದಿದೆ ಅಂತ ಎಲ್ಲನೂ ಗಮನಿಸಿ ನಾವು ಈ ಒಂದು ಟ್ರೇಡನ್ನು ತೊಗೊಂಡಿದ್ದೀವಿ. ಓಕೆನಾ? ಹಾಗಾದರೆ ಎಜುಕೇಷನಲ್ ಪರ್ಪಸ್ ಇರುವಂಥ ಈ ವಿಡಿಯೋ ಬರುತ್ತಾ ಇಲ್ವಾ ಕೆಳಗಡೆ? ವೈಟ್ ಆ್ಯಂಡ್ ವಾಚ್. ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ, ಈ ಕ್ಯಾಂಡಲ್ಗಳನ್ನ ನೋಡ್ಬಿಟ್ಟು ಬೈ ಮಾಡೋರು ಇರ್ತಾರೆ ಕೆಲವರೆಲ್ಲ. ಕರೆಕ್ಟಾ? ದಯವಿಟ್ಟು ಈ ಥರ ಮಾಡೋದಕ್ಕೆ ಹೋಗ್ಬಾರ್ದು ಬಂಧುಗಳೇ. ಪರ್ಫೆಕ್ಟಾಗಿ ನಿಮಗೊಂದು ಟ್ರೇಡಿಂಗ್ ಎಡ್ಜ್ ಇರಬೇಕಾಗತ್ತೆ, ಒಂದು ಸ್ಟ್ರಾಟಜಿ ಇರಬೇಕಾಗತ್ತೆ. ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ವರ್ಕ್ ಮಾಡಿದಾಗ ಮಾತ್ರ ಈ ಥರ ಅನಾಲಿಸಿಸ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಕೆಳಗಡೆ ಬರುತ್ತೆ. ಕೆಳಗಡೆ ಬರೋವರೆಗೂ ನೀವೇನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ನಿಮಗೆ ಪ್ರೈಸು ಅಟ್ರಾಕ್ಟ್ ಮಾಡುತ್ತೆ, ಬೈಯರ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ನಾನು ಬೈ ಕಡೆ ಹೋಗ್ತೀನಿ, ಬಾ 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 ಅಂತ, ಬಾ 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 ಅಂತ. ಏನಕ್ಕೆ ಅಂದರೆ ಲಿಕ್ವಿಡಿಟಿ ಬೇಕಾಗುತ್ತೆ ಮಾರ್ಕೆಟಲ್ಲಿ. ಲಿಕ್ವಿಡಿಟಿ ಇಲ್ಲ ಅಂದರೆ ಪ್ರೈಸ್ ಸಡನ್ಲಿ ಬಿದ್ದುಬಿಡುತ್ತಾ? ಇವಾಗ ಈ ಬೈಯರ್ಸ್ದೆಲ್ಲ ಲಿಕ್ವಿಡಿಟಿ ತೊಗೊಂಡಿದ್ದಾರೆ. ಪ್ರೈಸ್ ಕೆಳಗಡೆ ಬರಬೇಕಂದ್ರೆ ಸುಮ್ಮನೆ ಬಿದ್ದುಬಿಡಲ್ಲ, ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಹಿಂಗೆ ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡಿ ಆಮೇಲೆ ಎತ್ತುತ್ತಾರೆ. ಅರ್ಥ ಆಯ್ತಲ್ಲ? ಇಳಿಸ್ತಾರೆ. ಎತ್ತೋದಲ್ಲ, ಇಳಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇದು ಟ್ರೇಡಿಂಗಲ್ಲಿ ನಡೆಯುವಂಥ ಒಂದು ಸಿನಾರಿಯೋ. ಸುಮ್ಮನೆ ಬುಲ್ಲಿಶ್ ಕ್ಯಾಂಡಲ್ಗಳು ಬರ್ತಾ ಇದೆ, ಬೇರಿಶ್ ಕ್ಯಾಂಡಲ್ಗಳು ಬರ್ತಾ ಇದೆ, ಈ ಥರ ಎಲ್ಲ ಟ್ರೇಡಿಂಗ್ ಅಂದರೆ. ಟ್ರೇಡಿಂಗ್ ಅಂದರೆ ಅದಕ್ಕೊಂದು ಏನಂತೀವಿ, ನೀತಿ ನಿಯಮಗಳಿರುತ್ತೆ, ರೀತಿ ನೀತಿಗಳಿರುತ್ತೆ. ಆ ರೀತಿ ನೀತಿಗಳನ್ನ ತಿಳ್ಕೊಬೇಕಾಗುತ್ತೆ. ಟ್ರೇಡಿಂಗಲ್ಲಿ ಒಂದು ಸ್ಟ್ರಾಟಜಿ ಹೇಳಿದ್ವಲ್ಲ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಈ ವಿಡಿಯೋದ ಹಿಂದಕ್ಕೆ ಹೋಗಿ ಸ್ಟಾರ್ಟಿಂಗಿಂದ ನೋಡಿ. ನೀವು ಜಸ್ಟ್ ಸ್ಟಾರ್ಟಿಂಗಿಂದ ನೋಡಿ. ಮಲ್ಟಿ ಡೇ ಹೈ ಅಲ್ವಾ? ವೆರಿ ಸಿಂಪಲ್. ಕಾಂಪ್ಲಿಕೇಟೆಡ್ ಯಾರಿಗಾದ್ರೂ? ಕಾಂಪ್ಲಿಕೇಟೆಡ್ ಅನಿಸುತ್ತಾ ಇದೆ ಯಾರಿಗಾದ್ರೂ? ಸಿಂಪಲ್ ಅಲ್ವಾ? ನೀವೇನು ಮಾಡ್ತೀರಿ ಅಂದರೆ ಇಲ್ಲೇನಾಗಿದೆ ಅಂತ ನೋಡ್ತೀರಿ, ಹಿಂದೆ ಏನಿದೆ ಅಂತ ನೋಡಿ. ಫಸ್ಟ್ ಹಿಂದೆ ನೋಡ್ರಿ, ಅರ್ಥ ಆಗ್ತದೆಯಾ? ಆಮೇಲೆ ಯಾರಿಗಾದ್ರೂ ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕು ಇನ್ಡೆಪ್ತಾಗಿ ಅಂದರೆ wordeflow order flow ashok.com ಹೋಗ್ಬಿಟ್ಟು ಚೆಕ್ ಮಾಡಿ. ಅಲ್ಲೆಲ್ಲ ನಿಮಗೆ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಬರ್ತಾರೆ, ದೊಡ್ಡವ್ರು ಬರ್ತಾರೆ ನೋಡಿ, ಉರುಳಿಸ್ತಾರೆ ಕ್ಯಾಂಡಲ್ಗಳನ್ನ. ಉರುಳಿಸ್ಬೇಕಂದ್ರೆ ಸುಮ್ಮನೆ ಉರುಳಿಸೋದಿಲ್ಲ, ನೋಡ್ತಾ ಇರಿ ನೀವೇ. ದೊಡ್ಡ ಕ್ಯಾಂಡಲ್ಗಳು ಬರ್ತವೆ, ದೊಡ್ಡ ಕ್ಯಾಂಡಲ್ಗಳು. ಫಸ್ಟು ನಾನೇನಾದ್ರೂ 56,880 ಈ ಲೆವೆಲ್ಗೇನಾದ್ರು ಬಂತಂದರೆ ಫಸ್ಟು ನಾವು ಬುಕ್ ಮಾಡ್ಕೊಳ್ಳೋ ಕಡೆ ಇಂಟ್ರೆಸ್ಟ್ನ ತೋರಿಸ್ಕೊಬೇಕಾಗುತ್ತೆ. ಆವಾಗ ನಿಮಗೆ ರಿಸ್ಕ್ ಪಾರ್ಟ್ ನೋಡಿ ಎಷ್ಟಿರುತ್ತೆ. ರಿವಾರ್ಡ್ ಅಂತೂ 1:2 ಅಂತೂ ಬಂದಿರುತ್ತೆ. ಅರ್ಥ ಆಗ್ತದೆಯಾ? ರಿವಾರ್ಡ್ ಅಂತೂ ಬಂದಿರುತ್ತೆ. ಅದರಿಂದ ಫಸ್ಟ್ ಅದಾದಮೇಲೆ ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, ಇವತ್ತೇ ಬರೋದಿಲ್ಲ ಇಲ್ಲಿಗೆ, ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತೀನಿ. ಓಕೆನಾ? ನಾಳೆ ಬರ್ಬೋದು, ಕಾಯೋಣ. ಅರ್ಥ ಆಗ್ತದೆಯಾ? ಕಾಯೋಣ. ಇವತ್ತೇ ಬಂತಂದರೆ ಗುಡ್.
ಬಂಧುಗಳೇ, ಇಲ್ಲಿ ಏನಾಗಿದೆ ಗೊತ್ತಾ? ವೆರಿ ಸಿಂಪಲ್. ಒಂದು ಡೈಲಾಗ್ ಇದೆ, ಬನ್ನಿ ಬನ್ನಿ ಬೈಯರ್ಸ್, ಬನ್ನಿ ಬನ್ನಿ ಬೈಯರ್ಸ್ ಅಂತ ಹೇಳ್ಬಿಟ್ಟು ಬೈಯರ್ಸನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಈ ನಮ್ಮ ರೀಟೇಲ್ ಪೀಪಲ್ಗಳ ಕತೆ ಏನು ಗೊತ್ತಾ? ನಮ್ಮ ರೀಟೇಲ್ ಟ್ರೇಡರ್ಸ್ಗಳು ಇರ್ತಾರಲ್ಲ, ಅವ್ರೊಂದು ಬುಲ್ಲಿಶ್ ಕ್ಯಾಂಡಲ್ ನೋಡ್ಬಿಟ್ರೆ ಸಾಕು, ಬೈ ಕಡೆ ಹೋಗ್ಬಿಡ್ತಾರೆ. ಅದೇ ಇಲ್ಲಿ ಆಗ್ತಾ ಇರೋದು. ಬನ್ನಿ ಬನ್ನಿ ಬೈಯರ್ಸ್ ಅಂತ ಹೇಳಿ ಈ ಬೈಯರ್ಸ್ ಆರ್ಡ್ರ್ಗಳನ್ನೆಲ್ಲ ತಿಂದಿದ್ದಾರೆ ಸೆಲ್ಲರ್ಸು. ತಿನ್ಕೊಂಡು ನಿಧಾನಕ್ಕೆ ಪ್ರೈಸನ್ನು ಮೂವ್ ಮಾಡ್ತಾರೆ. ಓಕೆನಾ? ನಿಧಾನಕ್ಕೆ ಪ್ರೈಸನ್ನು ಮೂವ್ ಮಾಡ್ತಾರೆ. ಇಷ್ಟೇ ಬಂಧುಗಳೇ, ಇನ್ನೇನು ಇಲ್ಲ. ಅದಕ್ಕೇನು ಮಾಡ್ಬೇಕು ನಾವಿಲ್ಲಿ? ವೆರಿ ಸಿಂಪಲ್. ತಾಳ್ಮೆಯಿಂದ ನಮ್ಮ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಬೇಕು. ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯಿದ್ರೆ ರಿಸಲ್ಟನ್ನ ನಾವು 56,880ಗೆ ಬರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲಿಗೇನರ್ಥ? ಬನ್ನಿ 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 ಬೈಯರ್ಸ್, ಬನ್ನಿ ಬನ್ನಿ ಬೈಯರ್ಸ್ ಅಟ್ರಾಕ್ಟ್ ಮಾಡಿದ್ರು. ಅಟ್ರಾಕ್ಟ್ ಮಾಡಿ ಹೊಡಿತಾ ಇದ್ದಾರೆ. ಇದು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ. ನೋಡ್ತಾ ಇದ್ದೀರಲ್ಲ ಬಂಧುಗಳೇ, ಯಾವ ಥರ ಬೈಯರ್ಸ್ನ ಅಟ್ರಾಕ್ಟ್ ಮಾಡಿದ್ರು, ಹೆಂಗೆ ಅಟ್ರಾಕ್ಟ್ ಮಾಡಿದ್ರು, ಕಾರಣಗಳೇನು? ಬನ್ನಿ ಬನ್ನಿ ಬೈಯರ್ಸ್, ಬನ್ನಿ ಬನ್ನಿ ಬೈಯರ್ಸ್. ಅರ್ಥ ಆಗ್ತಾ ಇದೆಯಾ? ಈ ಥರ ಅಟ್ರಾಕ್ಟ್ ಮಾಡಿದ್ದಾರೆ. ಅಲ್ಲಿ ಬಂದು 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 ತಗಲಾಕೊಂಡಿದ್ದಾರೆ. ಬೈಸು ತಗಲಾಕೊಂಡಾದ್ಮೇಲೆ ರಿಸಲ್ಟ್ ಈ ಥರ 56,880ಗೆ ಬರಬೇಕು. ಇನ್ನು ಕರೆಕ್ಟಾಗಿ 100 ಪಾಯಿಂಟ್ ಇದೆ. 100 ಪಾಯಿಂಟಿಗೆ ಬಂತಂದರೆ ಎಕ್ಸಿಟ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇಲ್ಲಿಗೆ ಅಟ್ರಾಕ್ಟ್ ಆಗುತ್ತೆ ಪ್ರೈಸ್. ನೋಡಿ, ಅರ್ಥ ಆಗ್ತದೆಯಾ? ಯಾವ ಥರ ಟೆಕ್ನಿಕಲ್ ಅನಾಲಿಸಿಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾರ್ಕೆಟ್ನ ನೋಡೋದು ಖಂಡಿತ ತಪ್ಪಾಗುತ್ತೆ. ಇದನ್ನು ನನ್ನೊಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡಿಗರಿಗೆ ನನ್ನಲ್ಲಿ ಗೊತ್ತಿರೋವಂಥ ನಾಲೆಡ್ಜನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಇನ್ನೂ ಇನ್ಡೆಪ್ತಾಗಿ ಏನಾದ್ರು ಶೇರ್ ಮಾಡೋರು ಇದ್ದಾರೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಖಂಡಿತ ಇಲ್ಲ. ಇರೋದನ್ನು ಉಪಯೋಗಿಸ್ಕೊಳ್ಳಿ. ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ? ನಿಜ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಸುಳ್ಳು ಅನಿಸಿದ್ರೆ ಬೇಡ ಅಲ್ವಾ? ಬಂಧುಗಳೇ, ಕಂಪ್ಲೀಟಾಗಿ ಬರ್ತಾ ಇದೆ ಮೂಮೆಂಟಮ್ ಹಾಲ್ಟ್ ಆಗ್ತಾಯಿದೆ. ಇನ್ನೊಂದು ನಮಗೆ ಆಲ್ಮೋಸ್ಟ್ 905 ಹತ್ರ ಬಂದಿದೆ. ಇನ್ನೊಂದು 25 ಪಾಯಿಂಟ್ಸ್ ಬರಬೇಕಷ್ಟೆ, ಜಾಸ್ತಿ ಇಲ್ಲ. ಖಂಡಿತ ಬರುತ್ತೆ, ಎಲ್ಲೂ ಹೋಗಲ್ಲ. ಇಷ್ಟು ಬಂದಿರೋದು ಅಲ್ಲಿಗೆ ಬರಲ್ವಾ ಬಂಧುಗಳೇ? ಯೋಚನೆ ಮಾಡಿ ನೀವೇನೆ. ಇಲ್ಲಿಗೆ ಬಂದಿರೋದು ಅಲ್ಲಿಗೆ ಬರಲ್ವಾ? ನೋಡಿ, 897. ಓಕೆನಾ? 56,900 ಬಂಧುಗಳೇ, ಕ್ಲೀನಾಗಿ ಬಂದ್ಬಿಟ್ಟು 880ಗೆ ನೋಡಿ, ಇಲ್ಲಿ ಕ್ಲೀನಾಗಿ ಬಂದ್ಬಿಡ್ತು ಬಂಧುಗಳೇ, ಕ್ಲೀನಾಗಿ ಬಂದ್ಬಿಡ್ತು. ಓಕೆನಾ? 56,880 ಕ್ಲೋಸ್ ಮಾಡೋಣ. ಫಸ್ಟ್ ಕ್ಲೋಸ್ ಆಯ್ತಲ್ಲ? ಓಕೆನಾ? ಇಷ್ಟೇ ಬಂಧುಗಳೇ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ. 56,880 ತುಂಬಾ ಮುಖ್ಯ ಆಗುತ್ತೆ. ಇದು ಅಲ್ಟಿಮೇಟ್ ಟ್ರೇಡ್ ಆಗುತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ರಿಸ್ಕ್ ಪಾರ್ಟ್ ಎಷ್ಟಿದೆ, ರಿವಾರ್ಡ್ ಪಾಯಿಂಟ್ ಎಲ್ಲುವರೆಗೂ ಇದೆ ನೋಡಿ ಬಂಧುಗಳೇ. ರಿವಾರ್ಡ್ ಪಾಯಿಂಟ್ ಎಲ್ಲುವರೆಗೂ ಇದೆ. ಆಲ್ಮೋಸ್ಟ್ 300 ಪಾಯಿಂಟ್ ಇನ್ನು ಸಿಂಗಲ್ ಟ್ರೇಡ್ ಬಂಧುಗಳೇ. 300 ಪಾಯಿಂಟ್ ಸಿಂಗಲ್ ಟ್ರೇಡಲ್ಲಿ, ಒಂದು ಸಿಂಗಲ್ ಟ್ರೇಡ್ 300 ಪಾಯಿಂಟ್. ಇದು ಟೆಕ್ನಿಕಲ್ ಅನಾಲಿಸಿಸ್ ಬಂಧುಗಳೇ, ಏನೂ ಇಲ್ಲ. ಒಂದು ನಾವೇನಂತೀವಿ,
ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಬೇಕು, ಆ ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಬೇಕು. ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಿದ್ರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ನಮ್ಮ ಒಂದು ಟ್ರೇಡ್ ಏನಿತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಇಲ್ಲಿ ಕ್ಲೋಸ್ ಮಾಡಿದ್ದೀವಿ. ಸದ್ಯಕ್ಕೆ ಪರ್ಸ್ನಲ್ ವರ್ಕ್ ಇರೋದ್ರಿಂದ ಈ ಒಂದು ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.